ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರನ ಆದೇಶದಂತೆ ಈ 4 ಜನ ಸಹೋದರರು, ಭೀಮಾರ್ಜುನರು, ನಕುಲ, ಸಹದೇವ ಎಲ್ಲರೂ ಈ ದ್ವೈತವನದ ಸಮೀಪಕ್ಕೆ ಬಂದರು. ಆಯುಧ ಪಾಣಿಗಳಾಗಿ ಬಂದರು. ಅರ್ಜುನ ಅವರಿಗೆ ಒಳ್ಳೆಯ ಮಾತಿನಲ್ಲೇ ಗಂಧರ್ವರಿಗೆ ಹೇಳಿದ, ದುರ್ಯೋಧನ ಆದಿಗಳಾಗಿ ಯಾರ್ಯಾರನ್ನು ಸೆರೆ ಹಿಡಿದಿದ್ದೀರೋ ಅವರೆಲ್ಲರನ್ನು ಬಿಟ್ಟು ಬಿಡಿ ಎಂದ. ಗಂಧರ್ವರು ಕೇಳಲಿಲ್ಲ. ಅವರು ಹೇಳಿದರು, ನಿಮ್ಮ ಯುಧಿಷ್ಠಿರನ ಆದೇಶದಂತೆ ನಾವು ನಡೆಯುವುದಿಲ್ಲ. ನಮಗೆ ಆಜ್ಞೆ ಮಾಡಬಲ್ಲವನು ಒಬ್ಬನೇ, ಅದು ಇಂದ್ರದೇವ ಮಾತ್ರ ಎಂದರು. ಸರಿ, ಮತ್ತೆ ಯುದ್ಧ ಆರಂಭವಾಯಿತು. ಆದರೆ ಈಗ ಪರಿಸ್ಥಿತಿ ಬೇರೆಯದೇ ಆಗಿತ್ತು. ಗಂಧರ್ವರಿಗೆ ಹೋರಾಡುತ್ತಿದ್ದವರು ಪಾಂಡವರು. ಮಹಾಬಲಶಾಲಿಯಾದ ಭೀಮ ಮಹಾ ಗದೆಯನ್ನು ಬೀಸುತ್ತಿದ್ದ. ಅವನ ಹೊಡೆತದ ತಾಳುವುದೇ ಸಾಧ್ಯವಿರಲಿಲ್ಲ. ಇನ್ನು ಅರ್ಜುನನು ಎಲ್ಲಕ್ಕೂ ಮೀರಿದವನು. ಗಾಂಧೀವದೊಂದಿಗೆ ಅವನು ಬಂದ ಎಂದರೆ ಅವನ ಎದುರಿಗೆ ಯಾರಾದರೂ ನಿಲ್ಲಬಲ್ಲರು. ದಿವ್ಯಾಸ್ತ್ರಗಳು ಎಲ್ಲವೂ ಅರ್ಜುನನಿಗೆ ಗೊತ್ತು. ಜೊತೆಗೆ ಈ ನಕುಲ ಸಹದೇವರು ಸಹ ಏನು ಸಾಮಾನ್ಯರಲ್ಲ, ಆ ವೀರರೇ. ಇವರ ಹೊಡೆತಗಳಿಗೆ, ಬಾಣಗಳಿಗೆ ಗಂಧರ್ವರ ಬಳಿ ಅಷ್ಟು ಉತ್ತರವಿರಲಿಲ್ಲ. ಗಂಧರ್ವರು ಕಡೆಗೆ ಈ ಸೆರೆ ಸಿಕ್ಕವರೊಂದಿಗೆ ದುರ್ಯೋಧನ, ಶಕುನಿ, ದುಶ್ಯಾಸನ, ಕೆಲವು ಸ್ತ್ರೀಯರು ಇವರುಗಳೊಂದಿಗೆ ಅವರು ಆಕಾಶಕ್ಕೆ ನೆಗೆದರು, ಆಕಾಶಕ್ಕೆ ಹರಿದರು. ತಕ್ಷಣ ಅರ್ಜುನ ತನ್ನ ಶರಗಳಿಂದ ಅವರನ್ನು ಸೇರಿಸಿ ಪಂಜರವನ್ನೇ ನಿರ್ಮಿಸಿಬಿಟ್ಟ. ಅಂದರೆ ಆ ಸೆರೆಯಲ್ಲಿದ್ದವರೊಂದಿಗೆ ಗಂಧರ್ವರು ಸೆರೆಯಾದವರಂತೆಯೇ ಆದರು. ಅವರು ಅಲ್ಲಿಂದಲೇ ಬಾಣಗಳನ್ನು ಬಿಡತೊಡಗಿದರು. ಆದರೆ ಪಾಂಡವರ ಕೈ ಮೇಲಾಗಿತ್ತು. ಆಗ ಈ ಗಂಧರ್ವರ ರಾಜ ಚಿತ್ರಸೇನನೇ ಯುದ್ಧರಂಗಕ್ಕೆ ಧುಮುಕಿದ. ಅವನು ಅಂತರ್ಧಾನನಾಗಿ, ಅಂದರೆ ಅರ್ಜುನನ ಕಣ್ಣಿಗೆ ಕಾಣಿಸುತ್ತಲೇ ಇರಲಿಲ್ಲ. ಅವನು ಬೇಲಿನಿಂದ ಬಾಣಗಳನ್ನು ಬಿಡತೊಡಗಿದ. ಒಂದು ಗದೆಯನ್ನು ಆ ವೇಗದಿಂದ ಅರ್ಜುನನತ್ತ ಬಿಟ್ಟ. ಆ ಗದೆ ಧಾವಿಸತೊಡಗಿದ ಕೂಡಲೇ ಅರ್ಜುನ ಅದನ್ನು ಬಾಣಗಳಿಂದ ಛಿದ್ರಗೊಳಿಸಿ ಬಿಟ್ಟ. ನಂತರ ಗಂಧರ್ವ ರಾಜ ಚಿತ್ರಸೇನ ಯುದ್ಧಕ್ಕೆ ತೊಡಗಿದ. ಅರ್ಜುನನಿಗೆ ಎಲ್ಲ ಕಡೆಯಿಂದಲೂ ಬಾಣಗಳು ಬಂದು ಬೀಳತೊಡಗಿದವು. ಅರ್ಜುನ ಕೆರಳಿ ಕೆಂಡವಾದ. ಅವನು ಆ ಮಂತ್ರಗಳನ್ನು ಪಠಿಸಿ ದಿವ್ಯಾಸ್ತ್ರಗಳನ್ನು ಬಿಡತೊಡಗಿದ. ಶಬ್ದವೇದಿ ಬಾಣಗಳಿಂದ ಈ ಚಿತ್ರಸೇನನನ್ನೇ ಗಾಯಗೊಳಿಸತೊಡಗಿದ. ಆಗ ಚಿತ್ರಸೇನ ಅವನೆದುರಿಗೆ ಪ್ರಕಟನಾದ. ಅವನು ಹೇಳಿದ, ಅರ್ಜುನ, ನನ್ನ ಪ್ರಿಯ ಮಿತ್ರ, ನಾನು ಚಿತ್ರಸೇನ ಎಂದ. ಚಿತ್ರಸೇನನನ್ನು ನೋಡಿದ ಕೂಡಲೇ ಅರ್ಜುನನಿಗೆ ಆಶ್ಚರ್ಯವಾಯಿತು. ಈ ಚಿತ್ರಸೇನನೇ ಸ್ವರ್ಗಲೋಕದಲ್ಲಿ ಅರ್ಜುನನಿಗೆ ಗಂಧರ್ವ ನಾಟ್ಯ, ಸಂಗೀತ, ನೃತ್ಯ ಇವೆಲ್ಲವನ್ನು ಕಲಿಸಿದವನು ಈತನೇ ಅಲ್ಲಿ ಬಹಳ ಪ್ರಿಯ ಮಿತ್ರನಾಗಿದ್ದ. ಅರ್ಜುನನಿಗೆ ಆಶ್ಚರ್ಯವಾಯಿತು. ತಕ್ಷಣ ಯುದ್ಧವನ್ನು ನಿಲ್ಲಿಸಿದ. ತನ್ನ ದಿವ್ಯಾಸ್ತ್ರಗಳನ್ನು ಉಪಸಂಹರಿಸಿದ. ಪಾಂಡವರು ಗಂಧರ್ವ ರಾಜನ ಕುಶಲ ಪ್ರಶ್ನೆಗಳನ್ನು ಮಾಡಿದರು. ನಂತರ ಅರ್ಜುನ ಗಂಧರ್ವರಾಜನನ್ನು ಕೇಳಿದ, ಪ್ರಿಯ ಮಿತ್ರ ಚಿತ್ರಸೇನ, ನೀನು ಇಲ್ಲಿಗೆ ಬಂದಿದ್ದಾದರೂ ಏಕೆ? ಈ ದುರ್ಯೋಧನ, ಅವನ ಪತ್ನಿಯರು ಮತ್ತೆ ಅವರ ಪರಿವಾರವನ್ನು ಸೆರೆ ಹಿಡಿದಿದ್ದಾದರೂ ಏಕೆ? ಅವನನ್ನು ಅನಾವಶ್ಯಕವಾಗಿ ಶಿಕ್ಷಿಸುತ್ತಿರುವೆಯಲ್ಲ ಎಂದ. ಚಿತ್ರಸೇನ ಹೇಳಿದ, ಧನಂಜಯ, ನನ್ನ ಪ್ರಿಯ ಮಿತ್ರನೇ, ನಾನು ಒಂದು ಕಾರಣಕ್ಕಾಗಿ ಇಲ್ಲಿಗೆ ಬಂದೆ. ಆ ಕಾರಣವೇ ಈ ದುರ್ಯೋಧನನನ್ನು ಶಿಕ್ಷಿಸುವುದಾಗಿತ್ತು. ಇಂದ್ರದೇವನಿಗೆ ಗೊತ್ತಿತ್ತು ಈ ದುರುಳ ದುಷ್ಟ ಇವನು ಯಾವುದೋ ಒಂದು ಕೆಟ್ಟ ಉದ್ದೇಶದಲ್ಲೇ ಈ ದ್ವೈತವನಕ್ಕೆ ಬರುತ್ತಿದ್ದಾನೆ ಎಂದು. ಅವನ ಉದ್ದೇಶವಿದ್ದಿದ್ದು ಇಲ್ಲಿ ಬಂದು ನಿಮ್ಮೆದುರಿಗೆ, ದ್ರೌಪದಿಯ ಎದುರಿಗೆ ಅವನ ರಾಜ ವೈಭವ, ದರ್ಪ, ಅಹಂಕಾರ ಎಲ್ಲವನ್ನೂ ಪ್ರದರ್ಶಿಸುವುದಾಗಿತ್ತು. ನಿಮ್ಮನ್ನು ಅಪಹಾಸ್ಯ ಮಾಡುವುದಾಗಿತ್ತು. ಇದು ಇಂದ್ರದೇವನಿಗೆ ತಿಳಿದಿತ್ತು. ಹಾಗಾಗಿ ಅವನು ನನಗೆ ಆದೇಶ ನೀಡಿದ, ಅಲ್ಲಿ ಹೋಗಿ ಆ ದುರ್ಯೋಧನನನ್ನು ಸೆರೆ ಹಿಡಿದುಕೊಂಡು ಬಾ ಎಂದ.
ಜೊತೆಗೆ ಅವನು ಹೇಳಿದ, ಪಾಂಡವರು ದ್ರೌಪದಿ ಯಾರಿಗೂ ತೊಂದರೆ ಆಗದಂತೆ ನೋಡಿಕೋ ಎಂದು ನನಗೆ ಸೂಚನೆಯನ್ನು ನೀಡಿದ್ದ. ಹಾಗಾಗಿಯೇ ನಾನು ಇಲ್ಲಿಗೆ ಬಂದೆ ಅರ್ಜುನ. ಇವನನ್ನು ಸೆರೆ ಹಿಡಿದೆ. ಈಗ ನಾನು ಇವನನ್ನು ಕರೆದುಕೊಂಡು ದೇವಲೋಕಕ್ಕೆ ಹೋಗುತ್ತೇನೆ. ದೇವೇಂದ್ರನಿಗೆ ಇವನನ್ನು ಒಪ್ಪಿಸುತ್ತೇನೆ ಎಂದ. ಅರ್ಜುನ ಹೇಳಿದ, ನನ್ನ ಗೆಳೆಯನೇ, ನನಗೆ ಯುಧಿಷ್ಠಿರನ ಆದೇಶವಾಗಿದೆ. ಇಲ್ಲಿ ಒಂದು ಆ ದುರ್ಯೋಧನ ಆದಿಗಳನ್ನು ಬಿಡಿಸಿಕೊಂಡು ಕರೆದುಕೊಂಡು ಬಾ ಎಂದು ಹೇಳಿದ್ದಾನೆ. ನಿನಗೆ ನನ್ನನ್ನು ಸಂತೋಷಪಡಿಸುವುದು ಎಂದೇ ಆದರೆ ದಯವಿಟ್ಟು ಇವನನ್ನು ಬಿಟ್ಟು ಬಿಡು ಎಂದ. ಚಿತ್ರಸೇನ ಹೇಳಿದ, ಅರ್ಜುನ, ಇವನು ಮಹಾ ದುಷ್ಟ, ದುರಾತ್ಮ, ಅಹಂಕಾರಿ. ಇವನು ಮೋಸದಿಂದ ನಿಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ. ಮಹಾತ್ಮನಾದ ಯುಧಿಷ್ಠಿರ, ಸಾಧ್ವಿ ದ್ರೌಪದಿ ಇವರಿಗೆ ಅನ್ಯಾಯವನ್ನು ಮಾಡಿದ್ದಾನೆ, ಅವಮಾನವನ್ನೂ ಮಾಡಿದ್ದಾನೆ. ಇವನನ್ನು ಏಕೆ ಬಿಡಬೇಕು? ನಾನು ಯುಧಿಷ್ಠಿರನ ಬಳಿಗೆ ಬರುತ್ತೇನೆ. ಅಲ್ಲಿಗೆ ಹೋಗೋಣ. ನಾನು ಅವನಿಗೆ ಎಲ್ಲ ವಿಷಯವನ್ನು ಹೇಳುತ್ತೇನೆ. ನಂತರ ಯುಧಿಷ್ಠಿರನೇ ನಿರ್ಧರಿಸಲಿ, ಅದು ಅವನ ಇಷ್ಟ ಎಂದ. ಸರಿ, ಇವರೆಲ್ಲರೂ ಸೆರೆ ಸಿಕ್ಕಿದವರ ಸಮೇತ ಯುಧಿಷ್ಠಿರನ ಬಳಿಗೆ ಬಂದರು. ಆಗ ಚಿತ್ರಸೇನ ಯುಧಿಷ್ಠಿರನಿಗೆ ಎಲ್ಲ ವಿಷಯವನ್ನು ವಿಶದವಾಗಿ ಹೇಳಿದ. ಆದರೆ ಯುಧಿಷ್ಠಿರ ಅದಕ್ಕೆ ಒಪ್ಪಲಿಲ್ಲ. ಯುಧಿಷ್ಠಿರ ಚಿತ್ರಸೇನನಿಗೆ ಈ ಕೂಡಲೇ ದುರ್ಯೋಧನ, ಅವನ ಪತ್ನಿಯರು, ಅವನ ಸಹೋದರರು, ಶಕುನಿ ಎಲ್ಲರನ್ನೂ ಬಿಡುಗಡೆ ಮಾಡು ಎಂದು ಮನವಿ ಮಾಡಿ, ಅವನ ಮನವಿಗೆ ಈ ಗಂಧರ್ವ ರಾಜ ಅದಕ್ಕೆ ಸಹಮತಿ ಸೂಚಿಸಿ ಅವರೆಲ್ಲರನ್ನೂ ಬಿಡುಗಡೆ ಮಾಡಿದ. ಯುಧಿಷ್ಠಿರನಿಗೆ ಬಹಳ ಸಂತೋಷವಾಯಿತು. ಅವನು ಗಂಧರ್ವ ರಾಜನಿಗೆ ಕೃತಜ್ಞತೆಗಳನ್ನು ಹೇಳಿದ. ನೀನು ನನ್ನ ಮನವಿಗೆ ಹೋಗೊಟ್ಟು ಅವರೆಲ್ಲರನ್ನೂ ಬಿಡುಗಡೆ ಮಾಡಿದ್ದೀಯೆ. ನೀವೆಲ್ಲರೂ ಗಂಧರ್ವರು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಇಲ್ಲಿಂದ ಪ್ರಯಾಣ ಮಾಡಿ ಎಂದು ವಿನಂತಿಸಿದ. ಅದಕ್ಕೆ ಗಂಧರ್ವರು ಸಂತೋಷವಾಗಿ ಒಪ್ಪಿಕೊಂಡರು. ಗಂಧರ್ವರು ಯುಧಿಷ್ಠಿರನ ಆದರ ಆತಿಥ್ಯ ಸತ್ಕಾರವನ್ನೆಲ್ಲ ಸ್ವೀಕರಿಸಿದರು. ಇಂದ್ರ ದೇವ ಬಂದು ಹತರಾದ ಗಂಧರ್ವರ ಮೇಲೆಲ್ಲ ಅಮೃತವನ್ನು ಚಿಮುಕಿಸಿದರು. ಆ ಗಂಧರ್ವರು ಸಹ ಮತ್ತೆ ಜೀವವನ್ನು ಪಡೆದರು. ಎಲ್ಲ ಗಂಧರ್ವರು ಸಂತೋಷದಿಂದ ಆಕಾಶಕ್ಕೆ ಹಾರಿದರು. ಈ ದುರ್ಯೋಧನ ಲಜ್ಜಿತನಾಗಿ ತಲೆ ತಗ್ಗಿಸಿ ನಿಂತಿದ್ದ. ಯುಧಿಷ್ಠಿರ ಅವನಿಗೆ ಹೇಳಿದ, ಪ್ರಿಯ ಸಹೋದರ ದುರ್ಯೋಧನ, ನೀನು ಇಂತಹ ದುಸ್ಸಾಹಸಕ್ಕೆ ಮತ್ತೆ ಯಾವಾಗಲೂ ಕೈ ಹಾಕಬೇಡ. ಇದು ಬಹಳ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ, ಗಂಡಾಂತರವೇ ಆಗಿ ಹೋಗುತ್ತದೆ. ಈಗ ನೀನು ಸಹೋದರರೊಂದಿಗೆ, ಪರಿವಾರದೊಂದಿಗೆ, ಮಿತ್ರರೊಂದಿಗೆ ನಿನ್ನ ರಾಜಧಾನಿ ಹಸ್ತಿನಾಪುರಕ್ಕೆ ಮರಳಿ ಹೋಗು. ನೋಡು, ಇಲ್ಲಿ ಹೀಗಾಯಿತು ಎಂದು ಮನಸ್ಸು ಚಿಕ್ಕದು ಮಾಡಿಕೊಳ್ಳಬೇಡ, ಬೇಜಾರು ಮಾಡಿಕೊಳ್ಳಬೇಡ ಎಂದ ಯುಧಿಷ್ಠಿರ. ಧರ್ಮರಾಯನಲ್ಲವೇ, ಅವನ ಬಳಿ ತಾನೇ ಇಂತಹ ಮಾತುಗಳು ಸಾಧ್ಯ. ದುರ್ಯೋಧನ ಅಲ್ಲಿಂದ ಹೊರಡಲು ಸಿದ್ಧನಾದ. ಮುಂದೆ ಈ ಘಟನೆಯಿಂದ ದುರ್ಯೋಧನನ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಎದ್ದವು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.